ವೆಲ್ಕಮ್ ಬ್ಯಾಕ್ ಟು RG ಟೈಲರಿಂಗ್ ಕ್ಲಾಸ್. ನಾನಿವತ್ತು ಏನು ವಿಡಿಯೋ ಅಂತಂದರೆ, ಇದು ಎದೆ ಸುತ್ತಳತೆ 10 ಇಂಚು. ಅಂದರೆ ನಾನು ಏನು ಮಾಡ್ತೀನಿ ಅಂತಂದರೆ, ಸ್ಟಿಚಿಂಗು ಈಗೆಲ್ಲ ತುಂಬ ಜನ ಮಾಡ್ತಾರೆ, ಆದರೆ ಕಟ್ಟಿಂಗು ಕಷ್ಟ ಇರುತ್ತೆ. ಅವರು ನನಗೆ ಕಟ್ಟಿಂಗ್ ಮಾಡಿಕೊಡಿ ಅಂತ ಅಳತೆ ಬ್ಲೌಸು ಈ ಥರ ಡ್ರಾಯಿಂಗ್ ಶೀಟು ಕೊಡ್ತಾರೆ. ಕೆಲವೊಬ್ಬರು ಬ್ಲೌಸ್ ಪೀಸನ್ನೇ ಕಟ್ಟಿಂಗ್ ಮಾಡಿಸ್ಕೊಂಡು ಹೋಗ್ತಾರೆ. ಯಾವುದಾದ್ರೂ ನಾನು ಕಟ್ಟಿಂಗ್ ಮಾಡಿಕೊಡ್ತೀನಿ. ಇದು ಇವರು ಏನು ಹೇಳ್ತಿದ್ದಾರೆ ಅಂದರೆ, ಈ ಥರ ಡ್ರಾಯಿಂಗ್ ಶೀಟಲ್ಲಿ ಕಟ್ ಮಾಡಿಕೊಂಡು ಅವ್ರಿಗೆ ಕಟ್ಟಿಂಗ್ ತುಂಬ ಸರಿ ಹೇಳ್ಕೊಟ್ಟೆ, ಆದರೆ ಅರ್ಥ ಆಗಿಲ್ಲ ಅವರಿಗೆ. ಅದಕ್ಕೆ ಏನು ಟೆನ್ಷನ್ ಬೇಡ, ಒಂದು ಸತಿ ಕಟ್ಟಿಂಗ್ ಮಾಡಿ ಅವ್ರು ಹೇಳ್ತಾನೆ ಕಟ್ಟಿಂಗ್ ಮಾಡಿ ಇಟ್ಕೊಂಡ್ರೆ ತುಂಬ ಸ್ಯಾರಿನೇ ಉಡ್ತಾರೆ ಅವರು. ಅವ್ರು ಏನೂ ಇಲ್ಲ, ಯಾವ ಪ್ಯಾಟ್ರನ್ನು ಹಾಕಲ್ಲ, ಇದೇ ಪ್ಯಾಟ್ರನ್ನು ರವಂಡು ಇಲ್ಲ ಬಾಕ್ಸ್ ನೆಕ್ಕು ಈ ರೀತಿ ಹಾಕ್ತಾರೆ. ಅವರು ನನ್ನ ಹತ್ರ ಕಟ್ಟಿಂಗ್ ಮಾಡಿಸಿ 2 ವರ್ಷದಿಂದ ಇಟ್ಕೊಂಡಿದ್ರು, ಅದು ಹಾಳಾಯ್ತಂತೆ. ಈಗ ಇನ್ನೊಂದು ಕಟ್ಟಿಂಗ್ ಮಾಡಿಕೊಡು ಅಂತ ಹೇಳಿ ಕೊಟ್ಟಿದ್ದಾರೆ. ನಾನಿವತ್ತು ನಿಮಗೂ ಸಹಿತ ಒಂದು ಹೆಲ್ಪ್ ಆಗ್ಬೋದು. ಈ 10 ಇಂಚ್ 10 ಇಂಚ್ ಅನಿಸುತ್ತೆ, 10 ಇಂಚೇ ಬರ್ಬೋದು. ಅವರು ಮನೆಗೆ ಹಾಕೊಳ್ಳೋದಕ್ಕೆಲ್ಲ ಬ್ಲೌಸ್ ಎಲ್ಲ ಅವರೇ ಸ್ಟಿಚ್ ಮಾಡ್ಕೊಳ್ತಾರೆ. ಒಳ್ಳೊಳ್ಳೆ ಬ್ಲೌಸ್ ಎಲ್ಲ ನನಗೆ ಕೊಡ್ತಾರೆ. ಈ ಮನೆಯಲ್ಲೇ ಸುಮ್ಮನೆ ಬೇಜಾರಾಗುತ್ತೆ, ನಾನೇ ಸ್ಟಿಚ್ ಮಾಡ್ಕೊಳ್ತೀನಿ ಅಂತೇಳಿ 9.5 ಎದೆ ಸುತ್ತಳತೆ ಒಂದು ಸೈಡಿಂದ 4ನೇ ಒಂದು ಭಾಗ 9.5 ಬರುತ್ತೆ. ಕಟ್ಟಿಂಗ್ ಮಾಡಿಕೊಡು ಅಂತ ಹೇಳಿದ್ರು. ನನಗೆ ಒಬ್ಬರು ನೋಟ್ಸ್ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ರು. ಹಾಗಾಗಿ ಅವರಿಗೆ ಒಂದು ಈ ರೀತಿ ಫಸ್ಟ್ ಒಂದು ವಿಡಿಯೋ, ನಾನು ನೋಟ್ಸು ಇದು ನಾನು ಯಾವ ರೀತಿ ಮಾರ್ಕ್ ಹಾಕ್ತೀನೋ ಅದೇ ರೀತಿಯೇ ನೋಟ್ಸು ಸಹಿತ ಹೇಳ್ಕೊಡ್ತೀನಿ. ಇವತ್ತು ನೋಡಿ ಅಂದರೆ 2 ಕಲರ್ ಡ್ರಾಯಿಂಗ್ ಶೀಟ್ ತಂದುಬಿಟ್ಟಿದ್ದಾನೆ ನನ್ನ ಮಗ. ಪರವಾಗಿಲ್ಲ, ಇದು ಫ್ರಂಟು, ಇದು ಬ್ಯಾಕು. ನಾನಿವತ್ತು ಇವರು ಯಾವ ರೀತಿ ಅಳತೆ ಬ್ಲೌಸ್ ಕೊಟ್ಟಿದ್ದಾರಲ್ವ, ಇದನ್ನು ಈ ಒಂದು ನೀವು ಅಂದರೆ ನಿಮ್ಮದು ಈ ಬಾಡಿ ಮೆಜರ್ಮೆಂಟ್ ಒಂದು ಅರ್ಧ ಇಂಚು 3/4 ಇಂಚು ವರ್ಷದಿಂದ ವರ್ಷಕ್ಕೆ ವೇರಿಯೇಷನ್ ಆಗೋಗ್ಬಿಟ್ರೆ ತುಂಬಾ ವೇರಿಯೇಷನ್ ಆಗೋಲ್ಲ, ಇದೇ ಅಳತೆ ಇರುತ್ತೆ. ಒಂದ್ಸಲ ಈ ಥರ ಕಟ್ಟಿಂಗ್ ಮಾಡಿಸಿ ನೀವು ಇಟ್ಕೊಂಡ್ರೆ ಬಟ್ಟೆ ಮೇಲೆ ಇಟ್ಬಿಟ್ಟು ಕಟ್ಟಿಂಗ್ ಮಾಡ್ಬೋದು. ನನಗೆ ತುಂಬ ಜನ ಈ ಥರ ಕಟ್ಟಿಂಗ್ ಮಾಡಿಸ್ಕೊಂಡು ಹೋಗ್ತಾರೆ. ಅಂದರೆ ಒಂದು ಈ ಥರ ಬ್ಲೌಸ್ ಪೀಸ್ ಕಟ್ ಮಾಡಿ ಕೊಡೋದಕ್ಕೆ ನಾನು 100 ರೂಪಾಯಿ ತೊಗೊಳ್ತೀನಿ, ಅಂದರೆ 100 ರುಪೀಸ್ ತೊಗೊಳ್ತೀನಿ. ಇವರು ನಮ್ಮ ಪಕ್ಕದ ಮನೆ ತುಂಬ ಪರಿಚಯ, ಇವ್ರಿಗೇನೋ ಅಮೌಂಟ್ ತೊಗೊಳ್ಳಲ್ಲ. ಇವ್ರಿಗೆ ಯಾವ ರೀತಿ ಕಟ್ಟಿಂಗ್ ಮಾಡಿಕೊಡ್ತೀನಿ ಅಂತೇಳಿ ನೋಡಿ. ಫಸ್ಟಿಗೆ ನಾವು ಈ ರೀತಿ ಉದ್ದ ತಗೋಬೇಕು. ಈ ಅಳತೆದು ಏನಾದರೂ ನೀವು ಯಾರಾದರೂ ಇದ್ದರೆ ಸೇಮ್ ಇದೇ ಬರುತ್ತೆ ಮೆಜರ್ಮೆಂಟು. ಏನಿದ್ರು ಒಂದು ಡೀಪು ಮತ್ತು ಫ್ರಂಟ್ ಬ್ಯಾಕು ಡೀಪ್ ಏನಾದರೂ ಇದ್ದರೆ ನೀವು ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋದು ಮಾಡ್ಬೋದು. ಸೇಮ್ ಇದೇ ಥರ ಬರುತ್ತೆ ನೋಡಿ. ಮೈ ಉದ್ದ ಬಂದ್ಬಿಟ್ಟು 15 ಇಂಚು, ಮೈ ಉದ್ದ ಬಂದುಬಿಟ್ಟು 15 ಇಂಚು. ನಾವು ಈ ರೀತಿಯೇ ಫುಲ್ ಇಲ್ಲಿ ಉಳಿಯೋ ಬಟ್ಟೆನ ಸ್ಲೀವಿಗೆ ಕಟ್ ಮಾಡ್ಕೊಳ್ತೀವಿ. ಈಗ ಏನಂತ ಅಂದರೆ, ಈಗೀಗ ಬಿಗಿನರ್ಸ್ ಈಗ ಟೈಲರಿಂಗ್ ಕಲಿತಿದ್ದೀರಾ ಅಂದರೆ ನೀವು ಪೇಪರ್ ಕಟ್ ಮಾಡ್ಕೊಳ್ಳೋದು ಒಳ್ಳೆಯದೇ. ಮತ್ತು ಈಗ ಹೇಗಂದರೆ ನೀವೇನಾದರೂ ಹೊಸ ಪ್ಯಾಟ್ರನ್ ನೋಡಿದ್ರಿ ಅಂದ್ರೂ ಸಹಿತ ಪೇಪರ್ ಕಟ್ ಮಾಡೋದು ಒಳ್ಳೆಯದೇ. ಈಗ 15 ಇಂಚ್ ಬಂದಿದೆ. ನಾವು ಇದಕ್ಕೀಗ 15 ಇಂಚ್ ಬಂದಿದೆ ಪ್ಲಸ್ 1 ಇಂಚ್ ಸೇರಿಸ್ಬೇಕು ನೋಡಿ. ಫಸ್ಟ್ ಈ ಶೋಲ್ಡರಿಂದ ಬಂದುಬಿಟ್ಟು ಈ ರೀತಿ ಅಳತೆ ಮಾಡಬೇಕು. 15 ಇಂಚು, 15 ಇಂಚನ ಪ್ಲಸ್ ಅದಕ್ಕೆ 1 ಇಂಚ್ ಸೇರಿಸ್ಬೇಕು, 16 ಇಂಚ್ ಆಗುತ್ತೆ. ಸ್ವಲ್ಪ ಈ ಸೂಜಿನ ಮೇಲೆ ಹಾಕೊಳ್ಳೋಣ. ಬಿಗಿನರ್ಸ್ ತುಂಬ ಬಟ್ಟೆ ಮೇಲೆ ನೀವು ಟ್ರೈ ಮಾಡೋದಕ್ಕಿಂತನೂ ಈ ರೀತಿ ಡ್ರಾಯಿಂಗ್ ಶೀಟ್ ಆಗಿರ್ಬೋದು ಅಥವಾ ನ್ಯೂಸ್ ಪೇಪರ್ ಮೇಲೆ ಆಗಿರ್ಬೋದು ಮಾಡ್ಬೋದು. ನ್ಯೂಸ್ ಪೇಪರ್ ಮೇಲೆ ಏನಾಗುತ್ತೆ ಅಂದರೆ ಅಲ್ಲಿ ಅಕ್ಷರಗಳು ಬರೆದಿರ್ತಾರಲ್ವ, ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಈ ರೀತಿ ಡ್ರಾಯಿಂಗ್ ಶೀಟ್ ತಂದುಬಿಟ್ಟು ನೀವು ಟ್ರೈ ಮಾಡ್ಬೋದು. ಮತ್ತು ನಿಮಗೆ ಒಂದು ವಿಡಿಯೋ ನೋಡಿ ಅರ್ಥ ಆಗಿರುತ್ತೆ, ಯಾರ್ದೋ ಒಂದು ವಿಡಿಯೋ ನೋಡ್ತೀರಾ, ಎಕ್ಸಾಂಪಲ್ ನನ್ನದೇ ಒಂದು ಬ್ಲೌಸ್ ಕಟ್ಟಿಂಗ್ ವಿಡಿಯೋ ನೋಡ್ತೀರಾ ಅಂತ ಅಂದ್ಕೊಳ್ಳಿ. ನೋಡಿಕೊಂಡಾಗ ಅರ್ಥ ಆಯ್ತು ಅಂದರೆ ನೀವು ಆ ತಕ್ಷಣವೇ ಈ ರೀತಿ ಒಂದು ಪೇಪರ್ ಕಟ್ಟಿಂಗ್ ಮಾಡಿ ಇಟ್ಕೊಂಡ್ರಿ ಅಂತ ಅಂದರೆ ನಿಮಗೆ ಅದು ಇನ್ನೊಂದು ದಿವಸ ನೀವು ಎಷ್ಟೋ ದಿವಸ ಬಿಟ್ಟ ಮೇಲೆ ನೆನಪು ಮರ್ತೋದ್ರೂ ಸಹಿತ ಅದು ನೋಡಿದಾಗ ನಿಮಗೆ ನೆನಪಾಗತ್ತೆ. 15 + 1 16 ಇಂಚು, ಎರಡು ಕಡೆ 16 ಇಂಚ್ ಇದೆಯಾ ನೋಡಿಕೊಂಡು ಮಾರ್ಕನ್ನು ಮಾಡಿಕೊಡಿ. 16 ಇಂಚಿಗೆ ಈ ರೀತಿ ಮಾರ್ಕನ್ನು ಮಾಡ್ಕೊಳ್ಳಿ. ನಾನು ಹೇಳ್ಕೊಡ್ತೀನಿ ಹೇಗಂದರೆ, ನಿಮಗೆ ತುಂಬ ಎಷ್ಟು ಟೈಮ್ ಆದರೂ 6 ತಿಂಗಳು ವರ್ಷ ಆದ್ರೂ ಸಹಿತ ಟೈಲರಿಂಗ್ ಮರ್ತು ಹೋಗ್ಬಾರ್ದು, ಅಂದರೆ ಕಟ್ಟಿಂಗ್ ಮರ್ತು ಹೋಗ್ಬಾರ್ದು. ಅದು ಯಾವ ಥರ ನೀವು ಟಿಪ್ಸನ್ನು ಫಾಲೋ ಮಾಡಬೇಕು ಅಂತ ನಾನು ಹೇಳ್ತೀನಿ ನೋಡಿ. ಈಗ ಮೈ ಉದ್ದ ಆಯಿತು, ಎದೆ ಸುತ್ತಳತೆ ಈ ಹುಕ್ಸಾಕಿರುತ್ತಲ್ವ, ಈ ಹುಕ್ಸಾಕಿರೋದ್ರಿಂದ ನೋಡ್ಕೋಬೇಕು, ಈ ಕಂಕಳ ಹತ್ರ ನೋಡ್ಕೋಬೇಕು. 9.5 ಬಂದಿದೆ, 9.5ಗೆ 10.5 11.5 2 ಇಂಚು ಎಕ್ಸ್ಟ್ರಾ ಸೇರಿಸ್ಕೋಬೇಕು. ಎಷ್ಟಿದೆ ಅಂತ ನೋಡೋಣ. ಕರೆಕ್ಟ್ ಇದೆ, ಅಂದರೆ 9.5 10.5 11.5 ಬರಬೇಕಿತ್ತು, 11 ಇಂಚಿದೆ.
ನೋಡಿ ಈಗ ಇಷ್ಟಕ್ಕೆ ನಾವು ಕಟ್ ಮಾಡ್ಕೊಂಡ್ಬಿಡೋಣ. ಬ್ಯಾಕು ಫ್ರಂಟ್ ಇದು ಸ್ಲೀವ್ ಕಟಿಂಗ್ ಮಾಡೋದಕ್ಕೆ ಹೇಳ್ಕೊಡ್ತೀನಿ. ಈಗ ನೋಡಿ ನಾನು ಟೈಲರಿಂಗ್ ಕ್ಲಾಸ್ಗೆ ಬರೋರಿಗೆ ಇದೇ ಥರನೇ ಫಸ್ಟು ಒಂದು ಡ್ರಾಯಿಂಗ್ ಶೀಟಲ್ಲೇ ಕಟ್ ಮಾಡಿಸ್ತಿದ್ದೆ. ಅವರು ಎಷ್ಟು ಟೈಮ್ ಆದರೂ ಸಹಿತ ಮರೆಯೋದಿಲ್ಲ. ನೋಡಿ 15 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಉಳಿದಿರೋದಕ್ಕೆ ಈ ರೀತಿ ಗೆರೆ ಹಾಕೊಳ್ಳಿ. ಅಂದರೆ ನೀವು ಎಷ್ಟು ವರ್ಷ ಬಿಟ್ರೂ ಸಹಿತ ನಿಮಗೆ ಕಟ್ಟಿಂಗ್ ಅನ್ನೋದು ಮರ್ತು ಹೋಗ್ಬಾರ್ದು. ಈಗ ಏನಾಗುತ್ತೆ ಅಂದರೆ ಮರ್ತು ಹೋದ್ಮೇಲೆ ನೀವು ಎಷ್ಟೇ ಯಾವುದೇ ವಿಡಿಯೋ ನೋಡಿದ್ರೂ ಸಹಿತ ನೀವು ಕಲ್ತಿರೋದೇ ಒಂದಾಗತ್ತೆ, ನಿಮಗೆ ವಿಡಿಯೋ ನೋಡ್ತಿರೋದೇ ಒಂದಾಗಿ ಎರಡೂ ಕನ್ಫ್ಯೂಸ್ ಆಗಿಬಿಡತ್ತೆ. ಅದಕ್ಕೋಸ್ಕರ ನೀವು ಈ ರೀತಿ ನಿಮಗೆ ಅರ್ಥ ಆಗಿ ಯಾವ ರೀತಿ ಅರ್ಥ ಆಗಿರುತ್ತೋ ಆ ರೀತಿಯಲ್ಲಿ ನೀವು ಮಾರ್ಕ್ ಮಾಡ್ಕೊಂಡಿರ್ತೀರಲ್ವ, ಅದರ ನೀವು ತುಂಬ ವರ್ಷಗಳ ಕಾಲ ಇಟ್ಕೋಬೇಕು ಅಂದರೆ ನೀವು ಈ ರೀತಿ ಮಾಡ್ಕೊಬೇಕು. ಈಗ ನೋಡಿ ಬ್ಲೌಸನ್ನು ಈ ಥರ ನೀಟಾಗಿ ಇಟ್ಕೊಳ್ಳಿ. ಫಸ್ಟು ಕುತ್ತಿಗೆ ಅಗಲ ಫಸ್ಟ್ ನೋಡ್ಕೊಳ್ಳೋಣ. ಕುತ್ತಿಗೆ ಅಗಲ ಬಂದ್ಬಿಟ್ಟು 2 ಇಂಚ್ ಇದೆ. ನಾವು ಈ ಕಟ್ಟಿ ಇಲ್ಲಿ ಇರಲ್ವಲ್ಲ ಅದನ್ನು ನಮ್ಮ ಕಡೆ ಈ ರೀತಿ ಇಟ್ಕೊಂಡು ಕುತ್ತಿಗೆ ಅಗಲನ 2 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. 2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಹಾಗೆ ಮತ್ತೆ ಬ್ಲೌಸನ್ನು ನೀವು ಒಂದ್ಸಲಿ ಬೇಕಾದರೆ ಫುಲ್ ಅಳತೆ ಬ್ಲೌಸನ್ನು ನೀವು ಇಟ್ಕೊಂಡು ಎಕ್ಸೈಸಲ್ಲಿ ಬರ್ಕೊಂಡು ನೀವು ಮಾಡ್ಕೋಬೋದು. ನೋಡಿ ಕುತ್ತಿಗೆ ಉದ್ದ ಬಂದುಬಿಟ್ಟು 7 ಇಂಚು, ಕುತ್ತಿಗೆ ಉದ್ದ ಬಂದುಬಿಟ್ಟು 7 ಇಂಚು. ಅದನ್ನು ನೀವು ಇಲ್ಲಿ ಕಟ್ಟಿ ಇಲ್ದಿದ್ದ ಜಾಗದಲ್ಲಿ ಈ ರೀತಿ ಇಟ್ಕೋಬೇಕು. ಈಗ ಇಲ್ಲೂ ಸಹಿತ ನೀವು 2 ಕಾಲು ಬೇಕಾದರೂ ಮಾಡ್ಕೋಬೋದು ಅಥವಾ 2 ಇಂಚಿಗೆ ಮಾರ್ಕ್ ಹಾಕೋಬೋದು, ಏನು ಪ್ರಾಬ್ಲಮ್ ಆಗಲ್ಲ. ನೋಡಿ ಈ ರೀತಿ ಒಂದು ಬಾಕ್ಸ್ ಹಾಕೊಳ್ಳಿ. ಬಾಕ್ಸ್ ಹಾಕೊಂಡ್ರೆ ಅಲ್ವಾ ಕುತ್ತಿಗೆ ಅಗಲ ಆಯಿತು. ಈಗ ಶೋಲ್ಡರ್ ನೋಡ್ಕೊಬೇಕು. ಶೋಲ್ಡರ್ ಬಂದುಬಿಟ್ಟು 2 ಕಾಲಿದೆ, ಅದಕ್ಕೆ ನಾವು 3/4 ಇಂಚ್ ಸೇರಿಸ್ಬೇಕು. ಅಲ್ಲಿಗೆ 3 ಇಂಚ್ ಆಗುತ್ತೆ. ನೋಡಿ ಗೊತ್ತಾಗ್ತಿದೆ ಅನ್ಕೊತೀನಿ. 2 ಕಾಲಿದೆ, ಅದಕ್ಕೆ ಸೇರಿಸಿದಾಗ 3 ಇಂಚ್ ಆಗುತ್ತೆ. ಕಾಣಿಸ್ತಿದೆ ನೋಡು. 3 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈಗ ಕುತ್ತಿಗೆ ಅಗಲ ಆಯಿತು, ಕುತ್ತಿಗೆ ಉದ್ದ ಆಯಿತು, ಹಾಗೆ ಶೋಲ್ಡರ್ ಆಯಿತು. ಈಗ ಕಂಕ್ಳು ನಾವು ಬ್ಲೌಸನ್ನು ಈ ರೀತಿ ಕರೆಕ್ಟಾಗಿ ಇಟ್ಕೊಂಡು ಕಂಕ್ಳು ಎಷ್ಟಿದೆ 4/4 ಇದೆ. 4/4 ಬೇಡ 5 ಇಂಚ್ ತಗೊಳ್ಳೋಣ. ಈ ರೀತಿ ಟೇಪನ್ನು ಮಡಚಿಬಿಟ್ಟು ಇಟ್ಕೊಬೇಕು. 5 ಇಂಚ್ ಇದೆ. 5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. 5 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿ. ಇಲ್ಲೂ ಸಹಿತ 5 ಇಂಚಿಗೆ ಒಂದು ಮಾರ್ಕ್ ಪ್ಲಸ್ ಅದಕ್ಕೆ ನಾವು ಅರ್ಧ ಇಂಚ್ ಸೇರಿಸ್ಬೇಕು. ರೆಡಿ 5 ಇಂಚ್ ಬಂದರೆ ಪ್ಲಸ್ ನಾವು ಅರ್ಧ ಇಂಚ್ ಸೇರಿಸಿದ್ರೆ ಸಾಕು. 1 ಇಂಚೆಲ್ಲ ಸೇರಿಸ್ತಾರೆ, ಆ ರೀತಿ ಮಾಡಿಬಿಡಿ. ಅರ್ಧ ಇಂಚ್ ಸೇರಿಸ್ಬೇಕು. ನಾನು ಫಸ್ಟಿಗೆ 5 ಇಂಚಿಗೆ ಹಾಕಿದೆ, ಆಮೇಲೆ ಅರ್ಧ ಇಂಚ್ ಎಕ್ಸ್ಟ್ರಾ ಹಾಕಿದೆ ಅಲ್ವಾ. ಈಗ ನಾವು ಹಾರ್ಮೋಲ್ ಫಸ್ಟಿಗೆ ನಾವು 1 ಇಂಚಿಗೆ ತಗೋಬೇಕು. ತುಂಬ ದಪ್ಪ ಇರೋರಿಗೆ ನಾವು 1/4 ಇಂಚ್ ತೊಗೋಬಾರ್ದು, 1 ಇಂಚ್ ತೊಗೊಂಡ್ರೆ ಸಾಕು. ಮತ್ತು ಇಲ್ಲಿಂದ ಟೇಪನ್ನು ಈ ರೀತಿ ಮಧ್ಯಕ್ಕೆ ಫೋಲ್ಡ್ ಮಾಡಿ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿಂದ 2.5 ಇಂಚ್, ಎಷ್ಟೇ ದಪ್ಪ ಇರಲಿ ಅವರು, ಎಷ್ಟೇ ತೆಳು ಇರಲಿ 2.5 ಇಂಚು. ನಿಮಗೆ ಕರು ಸ್ಕೇಲ್ ಸಿಕ್ಕಿದ್ರೆ ನೀವು ಕರು ಸ್ಕೇಲ್ ಸಹಿತ ತಗೊಂಡು ಹಾಕೋಬೋದು. ಮತ್ತು ಇದು ಬ್ಯಾಕ್ ಆಯಿತು, ಇದು ಹಿಂಭಾಗ ಆಯಿತು. ಈಗ ನಾವು ಫ್ರಂಟ್ ಮುಂಭಾಗದಲ್ಲಿ ತಗೋಬೇಕಲ್ಲ, 3/4 ಇಂಚು. ನೋಡಿ 1 ಇಂಚಿಗೂ ಈ ದೊಡ್ಡ ಗೆರೆ ಬಂದಿರ್ತಾರೆ, ಇದು 3/4 ಇಂಚು. 3/4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಆಮೇಲೆ 1/4 ಇಂಚು ಹೊರಗಡೆ ಬರಬೇಕು. ಯಾಕಂದರೆ ಫ್ರಂಟಲ್ಲಿ 1/4 ಇಂಚು ಈ ಹೊರಗೆ ಬಂತು ಅಂದರೆ ಫ್ರಂಟಲ್ಲಿ ನೀಟಾಗಿ ಎಲ್ಲೂ ಸುಕ್ಕಿಲ್ದಿರೋ ಹಾಗೆ ಕೂರುತ್ತೆ ಬ್ಲೌಸು ನೀಟಾಗಿ ಸುಕ್ಕಿಲ್ದಿರೋ ಹಾಗೆ ಕೂತ್ರೆ ನೀಟಾಗಿ ಕಸ್ಟಮರಿಗೆ ಇಷ್ಟ ಆಗುತ್ತೆ. ಈಗ ಕುತ್ತಿಗೆ ಮುಂಭಾಗ ಆಯಿತು, ಇದು ಕಂಕಳಾಯಿತು. ಈಗ ಇಲ್ಲಿ ಶೇಪನ್ನು ಹಾಕಬೇಕಲ್ವಾ, 3/4 ಇಂಚಿಗೆ ಈ ರೀತಿ ಮಾರ್ಕ್ ಹಾಕಿ ಈ ರೀತಿ ಒಂದು ರವಂಡ್ ಹಾಕಿ. ರವಂಡು ಇನ್ನೂ ನೀವು ಈಸಿ ಹಾಕ್ಬೋದು. ಬ್ಲೌಸನ್ನು ಈ ರೀತಿ ಇಟ್ಕೊಂಡು ಸಹಿತ ಹಾಕ್ಬೋದು. ನಾನು ಹಾಕ್ತೆ 3/4 ಇಂಚಿಗೆ ಈ ರೀತಿ
ಹಾಕಿ ಸ್ವಲ್ಪ ಬ್ರಾಡಾಗಿ ಬೇಕು ಅಂದರೆ ಹೊರಗಡೆ ಸಹಿತ ತೊಗೋಬೋದು. ಹಾಗೆ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ ಇತ್ತು ಅಂತ ಅಂದರೆ 1/4 ಇಂಚಿಗೆ ಕುತ್ತಿಗೆ ಹತ್ರ ಈ ರೀತಿ ನೀವು ಕ್ರಾಸ್ ಆಗಿ ತಗೊಂಡ್ರೆ ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ ಬರಲ್ಲ. ಈಗ ಇಷ್ಟು ಅರ್ಥ ಆಯ್ತಲ್ವಾ? ಇದು ಮುಂಭಾಗ, ಇದು ಕಂಕಳು ಅಂದರೆ ಹಾರ್ಮೋಲ್ ಆಯಿತಾ. ಇದು ಕುತ್ತಿಗೆಯ ಉದ್ದ, ಇದು ಬಂದ್ಬಿಟ್ಟು ಭುಜ ಅಂದರೆ ಶೋಲ್ಡರ್. ಆಮೇಲೆ ಇದು ಬಂದ್ಬಿಟ್ಟು ಕುತ್ತಿಗೆಯ ಅಗಲ ಆಯಿತಾ. ಈಗ ಬ್ರೆಸ್ಟ್ ಪಾಯಿಂಟು ಮತ್ತು ನಿಪ್ಪಲ್ ಪಾಯಿಂಟ್ ಅದನ್ನು ನೀವು ಹೇಗೆ ತಗೋಬೇಕು? ಬ್ರೆಸ್ಟ್ ಪಾಯಿಂಟು ನಿಪ್ಪಲ್ ಪಾಯಿಂಟನ್ನ ನೀವು ಬ್ಲೌಸನ್ನು ಈ ರೀತಿ ಇಟ್ಕೊಂಡು ಇಲ್ಲಿ ಇದು ಕುತ್ತಿಗೆ ಬಂದಿರುತ್ತಲ್ವಾ, ಇದರಿಂದ ನೇರ ತಂದುಬಿಟ್ಟು ಸ್ವಲ್ಪ ಎಳೆದ್ಬಿಟ್ಟು ಈ ರೀತಿ ನೋಡ್ಕೋಬೇಕು. ನೋಡಿ ಕರೆಕ್ಟಾಗಿ 11:15 ಬರ್ತಾ ಇದೆ, 12:15 ಇಟ್ಕೋಬೇಕು. 12:15ನ ಎಲ್ಲಿ ಇಟ್ಕೊಳ್ಳೋದು? ಇಲ್ಲಿ 11:15 ಬರ್ತಾ ಇದೆ ರೆಡಿ, ಅದಕ್ಕೆ 12:15 ಇಟ್ಕೋಬೇಕು. ಇದಕ್ಕೆ ನಾವು ಬ್ರೆಸ್ಟ್ ಪಾಯಿಂಟ್ ಅಂತೀವಿ. ಈಗ ನಿಪ್ಪಲ್ ಪಾಯಿಂಟ್, ಇಲ್ಲಿ ಟಕ್ಸಿಂದು ತುದಿ ಬರುತ್ತಲ್ವ, ಇದಕ್ಕೆ ನಿಪ್ಪಲ್ ಪಾಯಿಂಟ್ ಅಂತಾರೆ. ನಮ್ಮ ಟೈಲರಿಂಗ್ ಕ್ಲಾಸ್ ಸ್ಟೂಡೆಂಟಿಗೆ ಈಸಿ ಆಗೋದಕ್ಕೋಸ್ಕರ ನಾನು ಈಗ ನಿಪ್ಪಲ್ ಪಾಯಿಂಟ್ ಎಷ್ಟು ಬರ್ತಿದೆ? 13 ಬರ್ತಾ ಇದೆ. 14 ಇಡೋಣ. ಈಗ ಇಲ್ಲಿಂದ ಇಲ್ಲಿಗೆ ಕಂಕ್ಳು ಪಾಯಿಂಟ್, ಅದು ನೋಡಿ ಇಲ್ಲಿ ಅಳತೆ ಮಾಡಬೇಕು. 7 ಇಂಚ್ ಬರ್ತಾ ಇದೆ, ಅದಕ್ಕೆ ನಾವು ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸ್ಬೇಕು. 7:15 ಸಾಕು. ಈಗ ಈ ರೀತಿ ಶೇಪನ್ನು ಕೊಟ್ಕೊಳ್ಳಿ. ಇಲ್ಲ ಅಂತಂದರೆ ಸ್ಕೇಲಿಂದ ಈ ರೀತಿ ಒಂದು ಗೆರೆ ಹಾಕಿ ನೀವು ಶೇಪನ್ನು ಸಹಿತ ಈ ರೀತಿ ಕೊಡ್ಬೋದು ಆಯಿತಾ. ಈಗ ಇದು ನಿಪ್ಪಲ್ ಪಾಯಿಂಟ್ ಆಯಿತಾ. ಇದು ಬ್ರೆಸ್ಟ್ ಪಾಯಿಂಟ್ ಆಯಿತಾ. ಇದು ಕಂಕುಳು ಪಾಯಿಂಟ್ ಆಯಿತಾ. ಇಷ್ಟು ನಿಮಗೆ ಗೊತ್ತಾಯಿತು ಅಂದ್ಕೊಳ್ತೀನಿ. ಫ್ರಂಟಲ್ಲಿ ಇಷ್ಟು ಬರುತ್ತೆ. ನೋಡಿ ಎಷ್ಟು ಬರೆದು ನಾನು ತೋರಿಸಿದ್ದೀನಿ. ಕುತ್ತಿಗೆ ಅಗಲ ಫಸ್ಟು, ಕುತ್ತಿಗೆ ಉದ್ದ, ಮತ್ತು ಶೋಲ್ಡರ್ ಭುಜ, ಇಲ್ಲಿಂದ 1/4 ಇಂಚಿಗೆ ನಾವು ಶೋಲ್ಡರ್ ಡ್ರಾಪ್ ಆದರೆ ಇಲ್ಲಿ ತಗೋಬೇಕು. ಮತ್ತು ಇಲ್ಲಿಂದ ಹಾರ್ಮೋಲ್ 5 ಬಂದಿತ್ತು, ಪ್ಲಸ್ ಅದಕ್ಕೆ ಅರ್ಧ ಇಂಚ್ ಸೇರಿಸಿದ್ವಿ. ಇದು ಬ್ಯಾಕು, ಇದು ಫ್ರಂಟ್, ಹಿಂಭಾಗ ಮುಂಭಾಗ, ಇದು ಕಂಕುಳು, ಹಾರ್ಮೋಲ್ ಅಂತ ಸಹಿತ ಹೇಳ್ತಾರೆ. ನಮಗೆ ಟೈಲರಿಂಗ್ ಕಲಿಸುವಾಗ ಕಂಕುಳು ಅಂತ ಹೇಳ್ಕೊಟ್ಟಿದ್ರು. ಇಲ್ಲಿಂದ ಬಂದ್ಬಿಟ್ಟು ನಿಮಗೆ ಗೊತ್ತಾಗ್ತಿದೆಯಲ್ಲ, ಇಲ್ಲಿಂದ ಬಂದ್ಬಿಟ್ಟು ಇದು ನಿಪ್ಪಲ್ ಪಾಯಿಂಟ್, ಇದು ಬ್ರೆಸ್ಟ್ ಪಾಯಿಂಟ್, ಹಾಗೆ ಇದು ಕಂಕುಳು ಪಾಯಿಂಟ್. ಇಷ್ಟು ಫ್ರಂಟಲ್ಲಿ ಆಯಿತು ಆಯಿತಾ. ಇಲ್ಲೇ ಮತ್ತೆ ಟಕ್ಸು ಸಹಿತ ಬರುತ್ತೆ, ಕರೆಕ್ಟಾಗಿ ಈ ಟಕ್ಸು ಸಹಿತ ಬರುತ್ತೆ. ಇಲ್ಲಿಂದ ಈಗಿದು 9.5 ಇಂಚ್ ಎದೆ ಸುತ್ತಳತೆ ಆಗಿರೋದ್ರಿಂದ 2 ಇಂಚಿಗೆ ಗ್ಯಾಪ್ ಕೊಡಬೇಕು. ಟಕ್ಸ್ ಪಾಯಿಂಟ್ ನನ್ನ RJ ಟೈಲರಿಂಗ್ ಕ್ಲಾಸ್ ವಿಡಿಯೋದಲ್ಲೇ ಟಕ್ಸ್ ಪಾಯಿಂಟ್ ಮಾರ್ಕ್ ಮಾಡೋದು ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಯಾರಿಗಾದರೂ ಬೇಕಿದ್ದಲ್ಲಿ ನೀವು ನೋಡ್ಕೋಬೋದು ನೋಡಿ. ಹಾಗೆ ಇಲ್ಲಿಂದ 2 ಇಂಚು ಇದು ಟಕ್ಸ್ ಸಮೇತನೂ ಸಿಕ್ಕಾಯ್ತು. ಇಲ್ಲಿ ನೋಡಿ ಒಂದು ಸರ್ಕಲ್ ಅನ್ನೋದು ಬಂದಿದೆ. ಇಷ್ಟು ಫ್ರಂಟ್ ಆಯಿತು ಅಲ್ವಾ. ಈಗ ಒಂದು ಹೇಳೋದನ್ನ ಮರ್ತೆ. ಹೇಗಂದರೆ ನಾನು ಹಿಂದಿನ ವಿಡಿಯೋದಲ್ಲೆಲ್ಲ ಹೇಳಿದ್ದೆ, ಬ್ಯಾಕಿಗಿಂತ ಫ್ರಂಟು 1 ಇಂಚ್ ಇಟ್ಕೋಬೇಕಿತ್ತು ಅಂತ. ನಾನು ಇದರಲ್ಲಿ ಸ್ಲೀವಿಗೆ ಬಟ್ಟೆ ಕಡಿಮೆ ಆಗುತ್ತೆ ಅಂತೇಳಿ ಇಟ್ಕೊಂಡಿಲ್ಲ. ಈಗ ನೋಡಿ ಯೆಲ್ಲೋ ಕಲರು ಫ್ರಂಟ್ ಅಲ್ವಾ, ಮುಂಭಾಗ, ಇದು ನಾವು 1 ಇಂಚು ಎಕ್ಸ್ಟ್ರಾ ಇಟ್ಕೋಬೇಕು. ಅಂದರೆ ಸ್ವಲ್ಪ ಬ್ಯಾಕಿಗಿಂತ ಫ್ರಂಟು 1 ಇಂಚು ಎಕ್ಸ್ಟ್ರಾ ಇಟ್ಕೊಬೇಕು. ಹಿಂದೆ 15 + 1 16, 15 + 1 ಸೇರಿಸಿದಾಗ 16 ಬರುತ್ತೆ. ಫ್ರಂಟಲ್ಲಿ 15 + 1
+1 = 17. ಈಗ 15 ಬಂದಿದೆ. ಮುಂಭಾಗದಲ್ಲಿ 2 ಇಂಚ್ ಸೇರಿಸ್ಬೇಕು. ಹಿಂಭಾಗದಲ್ಲಿ ಹಿಂಭಾಗದ ಪೀಸಲ್ಲಿ 1 ಇಂಚ್ ಸೇರಿಸಿದ್ರೆ ಸಾಕು. ಬೆಲ್ಟ್ ಪಟ್ಟಿಗೆ ಕರೆಕ್ಟಾಗಿ ಸಿಕ್ಬಿಡತ್ತೆ ನೋಡಿ. ಇಷ್ಟು ಫ್ರಂಟ್ ಆಯಿತು. ಈಗ ಇದಿಷ್ಟು ಗೊತ್ತಾಯ್ತಲ್ಲ. ನೀವು ಇಲ್ಲಿಗೆ ಒಂದು ಫೋಟೋನ ತೆಗೆದಿಟ್ಕೊಂಡ್ರು ಸಹಿತ ನಿಮಗೆ ಗೊತ್ತಾಗತ್ತೆ. ಈಗ ಬೇಕಾದರೆ ಇನ್ನೊಂದ್ಸರಿ ಬರಿತೀನಿ ನೋಡಿ. ಕುತ್ತಿಗೆ ಅಗಲ ಬಂದುಬಿಟ್ಟು 2, ಇಲ್ಲಿ ಬಂದುಬಿಟ್ಟು 2 ಕಾಲು ತಗೊಂಡಿದ್ದೆ. ಹಾಗೆ ಶೋಲ್ಡರ್ ಬಂದುಬಿಟ್ಟು 2 ಕಾಲು ಬಂತು, ಪ್ಲಸ್ ಅದಕ್ಕೆ 3/4 ಇಂಚು ಸೇರಿಸ್ತು. 3/4 ಇಂಚ್ ಸೇರಿಸ್ಬಿಟ್ಟು 3 ಇಂಚು ಮಾಡ್ತು. ಕಂಕಳು ಬಂದುಬಿಟ್ಟು 5 ಬಂತು, ಪ್ಲಸ್ ಅರ್ಧ ಇಂಚು ಸೇರಿಸಿ 5.5 ಇಟ್ಕೊಂಡ್ವಿ. ಆಯಿತಾ? ಇಲ್ಲಿಂದ ಇಲ್ಲಿಗೆ 2.5, ಇಲ್ಲಿಂದ ಇದಕ್ಕೆ ಮಧ್ಯದಲ್ಲಿ ಪಾಯಿಂಟ್ ಮಾಡಬೇಕು. ಇಲ್ಲಿಂದ ಇಲ್ಲೂ ಮುಂಭಾಗದಲ್ಲಿ 3/4 ಇಂಚು, 3/4, ಹಿಂಭಾಗದಲ್ಲಿ 1 ಇಂಚು. ಆಯಿತಾ? ಬ್ರಷ್ ಪಾಯಿಂಟ್ ಬಂದುಬಿಟ್ಟು 11 ಬಂತು, 12, ಇಲ್ಲಿ 13 ಬಂತು, 14, ಇಲ್ಲಿ 7 ಬಂತು, ಅರ್ಧ ಇಂಚು ಜಾಸ್ತಿ ಮಾಡ್ಕೊಂಡ್ವಿ, 7.5. ಇಷ್ಟ ಆಯ್ತಾ? ಇಷ್ಟು ನಿಮಗೆ ಕ್ಲಿಯರಾಗಿ ಅರ್ಥ ಆಯಿತು ಅಂತ ಅಂದ್ಕೊಂಡಿರ್ತೀನಿ. ಈಗ ಕಟ್ ಮಾಡ್ತೀನಿ ನೋಡಿ. ಇದು ಬಂದುಬಿಟ್ಟು ಪಟ್ಟಿ. ಈಗ 4 ಪೀಸನ್ನು ಈ ರೀತಿ ಕಟ್ ಮಾಡ್ಕೋಬೇಕು. 4 ಪೀಸನ್ನು ಈ ರೀತಿ ಕಟ್ ಮಾಡಿಕೊಂಡು ತಕ್ಕೋಬೇಕು. ಈಗ ಬ್ಯಾಕ್ ಪಾರ್ಟ್ ಜೊತೆ ಕಟ್ ಮಾಡೋದು ಆಯಿತು. ಈಗ ಫ್ರಂಟ್ ಅಷ್ಟೇ ಇಟ್ಕೊಂಡು ಫ್ರಂಟಲ್ಲಿ ನಾವು ನೆಕ್ಕನ್ನು ಕಟ್ ಮಾಡ್ಕೊಬೇಕು. ಯಾಕಂದರೆ ನಾವು ಈ ಥರ ಎಕ್ಸ್ಟ್ರಾ ತಕ್ಕೊಂಡ್ಬಿಟ್ಟೆ ಕಟ್ ಮಾಡಬೇಕು. ಯಾಕಂದರೆ ಒಂದೊಂದು ಸರಿ ಹೇಗಾಗುತ್ತೆ ಅಂದರೆ 4 ಸೇರಿಸಿ ಕಟ್ ಮಾಡೋವಂಥ ಚಾನ್ಸ್ ಇರುತ್ತೆ. ಕೆಲವು ಸರಿ ಗೊತ್ತಾಗ್ದೇನೆ 4 ಅಂದರೆ ಬ್ಯಾಕು ಫ್ರಂಟ್ 2 ಕಟ್ ಮಾಡಿಬಿಡ್ತೀರಾ. ಹಾಗಾಗಿ ನೋಡಿ ಕಟ್ ಮಾಡಿಕೊಂಡ್ರೆ ಆಯಿತು. ಈಗ ಇಲ್ಲಿ ಫ್ರಂಟಲ್ಲಿ 3/4 ಇಂಚಿಗೆ ತೆಗೆದಿದ್ವಲ್ಲ, ಅದನ್ನು ನೀಟಾಗಿ, ಯಾರಾದರೂ ಬಿಗಿನರ್ಸ್ ಇದ್ದರೆ ನೀವು ಇದೇ ರೀತಿಯೇ ಪೇಪರ್ ಕಟ್ ಮಾಡಿ ಟ್ರೈ ಮಾಡಿ. ಬಟ್ಟೆ ಕಟ್ ಮಾಡಿ ಸುಮ್ಮನೆ ಹಾಳು ಮಾಡಬೇಡಿ ನೋಡಿ. ಈ ರೀತಿ ಫ್ರಂಟಲ್ಲಿ ಬರುತ್ತೆ. ಈಗ ಫ್ರಂಟ್ ಆಯ್ತಲ್ವಾ, ಇದು ಬೆಲ್ಟ್ ಪಟ್ಟಿ. ಈಗ ಬ್ಯಾಕು ನೀವು ನೋಡ್ಕೊಳ್ಳಿ. ಇನ್ನೊಂದು ಸತಿ ನೀವು ಕಟ್ಟಿಂಗ್ ಆಗೋಕ್ಕಿಂತ ಮುಂಚೆ ಇನ್ನೊಂದು ಸರಿ ನೋಡ್ಕೋಬೇಕು ನೋಡಿ. 1 ಇಂಚ್ ಅಷ್ಟೇ ಉದ್ದ ಇದೆ ಬ್ಯಾಕ್ 1 ಇಂಚ್ ಅಷ್ಟೇ ಉದ್ದ ಇದೆ ಅಲ್ವಾ. ಈಗ ನಾವು ಏನು ಮಾಡಬೇಕು, ಈ ರೀತಿ 1 ಇಂಚು ಈ ರೀತಿ ಪಾಯಿಂಟ್ ಮಾಡ್ಕೊಬೇಕು. 1 ಇಂಚ್ ಈ ರೀತಿ ಪಾಯಿಂಟ್ ಮಾಡಿ ಗೆರೆ ಹಾಕ್ಕೊಂಡ್ರೆ ನಿಮಗೆ ಎಲ್ಲೂ ಸಹಿತ ಕನ್ಫ್ಯೂಸ್ ಆಗಲ್ಲ ನೋಡಿ. ಈ ರೀತಿ ಹಾಕ್ಕೊಂಡ್ರೆ ಎಲ್ಲೂ ಸಹ ಕನ್ಫ್ಯೂಸ್ ಆಗಲ್ಲ. ಈಗ ಕುತ್ತಿಗೆ ಆಗಲ್ಲ, ನೀವು ಫ್ರಂಟಲ್ಲಿ ಕಟ್ ಮಾಡಿರ್ತೀರಲ್ವಾ, ಇದನ್ನೇ ತಗೊಂಡು ಇಲ್ಲಿ ಬೇಕಿದ್ರೆ ಪಾಯಿಂಟ್ ಮಾಡ್ಕೋಬೋದು. ಪಾಯಿಂಟ್ ಮಾಡಿಕೊಂಡು ನೀವು ಮಾಡ್ಕೋಬೋದು. ಒಂದು ಪಾಯಿಂಟ್ ಮಾಡಿಕೊಂಡ್ರೆ ಬ್ಯಾಕಲ್ಲಿ ನೀವು ಎಷ್ಟಾದರೂ ಡೀಪನ್ನು ತಗೋಬೋದು. ಈಗ ಈ ಬ್ಲೌಸಲ್ಲಿ ಎಷ್ಟು ಡೀಪ್ ಇದೆ ನಾವು ಈ ರೀತಿ ಇಟ್ಕೋಬೇಕು. 10.5 ಇದೆ, ಅದಕ್ಕೆ ನಾವು ಪ್ಲಸ್ ಅರ್ಧ ಇಂಚು ಸೇರಿಸ್ಬೇಕು. ಇದು ಡೈಲಿ ಯೂಸ್ಗೆ ಬ್ಲೌಸ್ ಆಗಿರೋದ್ರಿಂದ ಜಾಸ್ತಿ ಡೀಪ್ ಬೇಡ ಅಂದಿದ್ದಾರೆ. ನಾನು 10.5ಗೆ 10.5ನೇ ಇಡ್ತೀನಿ. ಇಲ್ಲ ಅಂದರೆ ನೀವು ಅರ್ಧ ಇಂಚು ಸೇರಿಸ್ಕೋಬೇಕು. ಇಲ್ಲಿ ನೀವು ಕುತ್ತಿಗೆ ಅಗಲಲ್ಲಿ 2 ತಗೊಂಡಿದ್ರಲ್ಲ, ಬ್ಯಾಕಲ್ಲಿ ನೀವು ಈ ರೀತಿ ಶೇಪ್ ಹಾಕೊಳ್ಳಿ 2.5 ತಗೊಳ್ಳಿ. ಯಾಕಂದರೆ ಸ್ವಲ್ಪ ದಪ್ಪ ಇರೋರಿಗೆ ನೀವು ಇಲ್ಲಿ ತುಂಬ ಕಡಿಮೆ ಮಾಡಿದಾಗ ಬ್ಯಾಕಲ್ಲಿ ಒಂದು ರೌಂಡ್ ಶೇಪ್ ಅನ್ನೋದು ಚೆನ್ನಾಗಿ ಬರಲ್ಲ. ಈ ರೀತಿ ಒಂದು ಬಾಕ್ಸ್ ಹಾಕ್ಕೊಳ್ಳಿ. ಬಾಕ್ಸ್ ಹಾಕ್ಕೊಂಡು ನೀವು ಈಗ ರೌಂಡ್ ಶೇಪ್ ಕೊಡಬೇಕಲ್ವಾ. ಕರ್ವ್ ಸ್ಕೇಲ್ ಸಿಗತ್ತೆ, ಕರ್ವ್ ಸ್ಕೇಲ್ ಬೇಕಿದ್ರೆ ತಗೊಂಡು ಹಾಕೊಳ್ಳಿ ನೋಡಿ. ಈ ರೀತಿ ರೌಂಡಾಗಿ ಹಾಕೋಬೋದು. ಒಬ್ಬೊಬ್ಬರಿಗೆ ಸ್ವಲ್ಪ ಬ್ರಾಡ್ ಬೇಕು ಅನ್ನೋರಿಗೆ ನೀವು ಈ ಗೆರೆಯಿಂದನೂ ಸಹಿತ ಈ ರೀತಿ ಹೊರಗೆ ತಗೋಬೋದು. ಇಲ್ಲ ನಮಗೆ ಸಾಕು ಇಷ್ಟೇ ಅನ್ನೋರು 2.5 ಇಟ್ಕೊಂಡಿರ್ತೀರಲ್ವ, ಸಾಕಾಗತ್ತೆ. ಇಷ್ಟು ಬ್ಯಾಕ್ ಆಯಿತು. ಇದು
ಉದ್ದ 10.5. ಇದು ಅಗಲ ಇಲ್ಲಿ ನೋಡಿ 2.5 ತಗೊಂಡ್ವಿ. ಫ್ರಂಟಲ್ಲಿ 2.25 ತಗೊಂಡಿದ್ವಿ. ಇಲ್ಲಿ ಮಾತ್ರ 2 ಇಂಚೆ. ನೀವು ಕುತ್ತಿಗೆ ಅಗಲ ಬ್ಯಾಕ್ ಆಗಲಿ ಫ್ರಂಟ್ ಆಗಲಿ ಇಲ್ಲಿ ಮಾತ್ರ ಯಾವುದೇ ಥರ ವೇರಿಯೇಷನ್ ಮಾಡಿಬಿಡಿ. ಮಾಡಿದಾಗ ಏನಾಗುತ್ತೆ, ಶೋಲ್ಡರ್ ಡ್ರಾಪ್ ಅನ್ನೋದು ಆಗಿಬಿಡತ್ತೆ. ಹಾಗಾಗಿ ನೀವು ಇಲ್ಲಿ 2 ಇದ್ದರೆ 2ನೇ ಇಟ್ಕೊಳ್ಳಿ. ಯಾಕಂದರೆ ಕುತ್ತಿಗೆ ಅಗಲದಲ್ಲಿ ಒಂದೇನು ಅಂದರೆ ನಾವು ಸ್ಟಿಚ್ ಮಾಡಿದ ಮೇಲೆ ಇಷ್ಟ ಆಗುತ್ತೆ. ಸ್ಟಿಚ್ ಹೋದ್ರ ಮೇಲೆ ನಿಮಗೆ ಇಷ್ಟು ಬಟ್ಟೆ ಉಳಿಯುತ್ತೆ. ಬೇರೆ ಎಲ್ಲ ಅಂತಂದರೆ ಆ ರೀತಿ ಆಗಲ್ಲ. ಈ ಕುತ್ತಿಗೆ ಬಟ್ಟೆ ನಾವು ಹೊಲಿತೀವಲ್ವ, ಇಲ್ಲಿ ಹೊಲಿದಾಗ 1/4 ಇಂಚ್ ಈ ಕಡೆ ಶೋಲ್ಡರು ಮತ್ತು ಕಂಕ್ಳು ಸ್ಲೀವ್ ಅಟ್ಯಾಚ್ ಮಾಡೋಕ್ಕೆ ಮತ್ತು ಕುತ್ತಿಗೆ ಪಟ್ಟಿ ಹೊಲಿಯುವಾಗ 1/4 ಇಂಚ್ ಹೋಗುತ್ತೆ. ಅದರಿಂದ 2 ಇಂಚ್ ಬಂದರೆ 2 ಇಂಚೇ ಇಡಿ. ಅದು 2.25 ಆಗುತ್ತೆ. 2.25 ಬಂದರೆ 2.5 ಆಗುತ್ತೆ. ಆದ್ದರಿಂದ ನಾನು ಹೇಳ್ತಿರೋದು, ನೀವು ಕುತ್ತಿಗೆ ಅಗಲದಲ್ಲಿ ಮಾತ್ರ ಏನು ವೇರಿಯೇಷನ್ ಮಾಡಬೇಡಿ. ತುಂಬ ಜನ ಅದೇ ತಪ್ಪನ್ನು ಮಾಡಿಬಿಟ್ಟು ಶೋಲ್ಡರ್ ಡ್ರಾಪ್ ಅನ್ನೋ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಕಸ್ಟಮರು ಏನು ಪ್ರಾಬ್ಲಮ್ ಆದ್ರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಆಯಿತು ಅಂತಂದರೆ ಸ್ವಲ್ಪ ಅವರು ಮತ್ತು ಯಾವಾಗಲೂ ಹೇಳ್ತಾನೆ ಇರ್ತಾರೆ, ನೀವೆಲ್ಲಿ ಸಿಕ್ಕರೂ ಹೇಳ್ತಾರೆ. ನನಗೆ ಒಂದು ಎಕ್ಸಾಂಪಲ್ ಆಗಿದೆ. ನಾನು ಬ್ಲೌಸಲ್ಲೇ ಏನೋ ಒಂದು ಟ್ರೈ ಮಾಡೋಕ್ಕೆ ಹೋಗಿ, ಅಂದರೆ ಹೊಸ ಮೆಥಡು ಟ್ರೈ ಮಾಡೋಕ್ಕೆ ಹೋಗಿ ಒಬ್ಬರು ಆಂಟಿ ಬ್ಲೌಸ್ ಏನು ಮಾಡಿಬಿಟ್ಟಿದ್ದೆ, ಏನೋ ಒಂದು ಹೊಸದಾಗಿ, ಅದಕ್ಕೆ ಹೇಳೋದು ಬೇರೆಯವ್ರ ಬಟ್ಟೆ ಮೇಲೆ ಪ್ರಯೋಗ ಮಾಡಬಾರ್ದು ಅಂತ. ನಾನು ಏನು ಮಾಡಿಬಿಟ್ಟೆ, ಅದು 100% ಕರೆಕ್ಟ್ ಬರುತ್ತೆ ಅಂದ್ಬಿಟ್ಟು ಅವ ಆಂಟಿ ಬ್ಲೌಸ್ ಮೇಲೆ ಟ್ರೈ ಮಾಡಿಬಿಟ್ಟೆ. ಆಗ ಅವರು ಆ ಬ್ಲೌಸು ಸ್ವಲ್ಪ ಶೋಲ್ಡರು ತುಂಬಾ ಇಳಿತಾ ಇತ್ತು. ಏನೋ ಒಂದು ಫಾರ್ಮುಲಾ ಉಪಯೋಗಿಸಿ ಟ್ರೈ ಮಾಡೋಣ, ನನ್ನ ಬ್ಲೌಸಿಗಾದರೂ ಮಾಡ್ಕೊಬೋದಿತ್ತು. ನಾನು ಬ್ಲೌಸೆಲ್ಲ ಸ್ಯಾರಿ ಉಡೋದು ಕಮ್ಮಿ ಅಂದ್ಬಿಟ್ಟು ಒಬ್ಬರು ಆಂಟಿ ಬ್ಲೌಸ್ಗೆ ಟ್ರೈ ಮಾಡಿದೆ. ಅವರು ಸಂತೆ, ದೇವಸ್ಥಾನ, ಪೇಟೆ ಎಲ್ಲೇ ನಾನು ಸಿಕ್ಕಿದ್ರು ಬ್ಲೌಸನ್ನು ಶೋಲ್ಡರ್ ಹತ್ರ ನನಗೆ ತೋರಿಸ್ತಿದ್ರು, ಇಳಿದೋಗ್ತಿದೆ ನೋಡು ಅಂತ. ಹಾಗಾಗಿ ನೀವು ಕುತ್ತಿಗೆ ಅಗಲಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಜಾಸ್ತಿ ಇಟ್ಕೋಬೇಡಿ. ಈಗ ಸ್ಲೀವ್ ತೋರಿಸ್ತೀನಿ. ಈಗ ಒಂದೇ ಸ್ಲೀವನ್ನು ಕಟ್ ಮಾಡೋದನ್ನು ತೋರಿಸ್ತೀನಿ. ಮತ್ತು ನಿಮಗೆ ಕನ್ಫ್ಯೂಸ್ ಆಗಿರ್ಬೋದು, ಈಗ 1 ಇಂಚ್ ಬಿಟ್ಟರು ಅಂತ. 1 ಇಂಚಲ್ಲಿ ಶೋಲ್ಡರ್ ಅಟ್ಯಾಚಿಗೆ 1/4 ಇಂಚ್ ಹೋಗುತ್ತೆ, ಮತ್ತು ಇಲ್ಲಿ ಸ್ಟಿಚ್ ಮಾಡುವಾಗ 1/4 ಇಂಚ್ ಹೋಗುತ್ತೆ. ಆಗ ಕರೆಕ್ಟಾಗಿ ಬರುತ್ತೆ. ನಾವು ಯಾವತ್ತೂ ಯಾರೇ ಅಳತೆ ಬ್ಲೌಸ್ ಕೊಟ್ಟರು ಸಹಿತ ಒಂದು 1/4 ಇಂಚ್ ಅನ್ನೋದು ಸ್ವಲ್ಪ ಜಾಸ್ತಿ ಇರಬೇಕು. ಅಳತೆ ಬ್ಲೌಸ್ಗಿಂತ 1/4 ಇಂಚ್. ಮತ್ತು ಕಸ್ಟಮರು ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ಗಿಂತ ಬ್ಯಾಕಲ್ಲಿ ಏನಾದರೂ ಬ್ಲೌಸ್ ಗಿಡ್ಡ ಬಂದುಬಿಡ್ತು ಅಂದರೆ ಅದನ್ನು ಸಹಿತ ಸ್ವಲ್ಪ ತುಂಬಾ ಹೇಳ್ತಾರೆ. ಅಂದರೆ ಅದು ಇಷ್ಟಪಡಲ್ಲ ಬ್ಲೌಸ್ ಹಾಕೋಕ್ಕೆ. ಈಗ ಸ್ಲೀವ್ ನೋಡಿ, ಸ್ಲೀವನ್ನು ನೀವು ಫಸ್ಟು ಸ್ಲೀವ್ ಉದ್ದ ತಗೊಳ್ಳಿ. ಸ್ಲೀವ್ ಉದ್ದ ತಗೊಂಡು 10.5 ಇದೆ. ಇದು ಕರೆಕ್ಟಾಗಿ ಅಷ್ಟೇ ಉದ್ದ ಬಂದಿದೆ. ಇದನ್ನು 10.5 ನೋಡಿ, 10.5 ಅಂದರೆ 10.5ಗೆ ಒಂದು ಪಾಯಿಂಟ್ ಮಾಡ್ಕೊಳ್ಳಿ. ಈ ರೀತಿ ತುಂಬ ಜನ ಬಿಗಿನರ್ಸ್ ಕೇಳ್ತಾಯಿದ್ರು, ಅಕ್ಕ ನಮಗೆ ಈಗೀಗ ಟೈಲರಿಂಗ್ ಕಲಿತಿದ್ದೀವಿ, ನೋಟ್ಸ್ ಕೊಡಿ, ಹೇಳ್ಕೊಡಿ, ನೀವು ಹೇಳ್ಕೊಡೋದು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳಿ. ನೋಡಿ ಈ ರೀತಿ ಒಂದು ಗೆರೆಯನ್ನು ಹಾಕೊಂಡ್ಬಿಡಿ. ಯಾಕಂದರೆ ಕರೆಕ್ಟಾಗಿ ನಿಮಗೊಂದು ಗೊತ್ತಾಗುತ್ತೆ. ನಂತರ ಸ್ಲೀವಲ್ಲಿ ಕರೆಕ್ಟಾಗಿ ನೀವು ಏನು ಮಾಡಬೇಕು ಅಂದರೆ ಈ ರೀತಿ ಸ್ಲೀವನ್ನು ಉಲ್ಟಾ ಮಾಡ್ಕೊಂಡು ನೋಡಬೇಕು. ತುಂಬ ಜನ ಸ್ಲೀವನ್ನು ಈ ರೀತಿ ಇರುತ್ತೆ, ಸ್ಲೀವು ಈ ರೀತಿ ಇಟ್ಬಿಟ್ಟು ಒಟ್ಟಾರೆ ಕಟ್ ಮಾಡ್ತಾರೆ. ಆ ರೀತಿ ಮಾಡಬೇಡಿ. ನೀವು ಎಷ್ಟೇ ಟೈಮ್ ಇಟ್ಟರೆ ಬಿಡಲಿ, ಬ್ಲೌಸ್ ಚೆನ್ನಾಗಿ ಕಾಣಬೇಕು ಅಂದರೆ ಸ್ಲೀವ್ ಕರೆಕ್ಟಾಗಿ ಶೋಲ್ಡರಿಗೆ ಕರೆಕ್ಟಾಗಿ ಕೂತಿರ್ಬೇಕು. ಆಗಲೇ ಬ್ಲೌಸ್ ಚೆನ್ನಾಗಿ ಕಾಣೋದು. ಈ ರೀತಿ ಸ್ಲೀವನ್ನ ತಿರುಗಿಸ್ಬಿಟ್ಟು 10 ಇಂಚ್ ಇದೆ ನೋಡಿ ಸ್ಲೀವಿನ ಕಂಕ್ಳು ಆಗಲ್ಲ, 10.5 ಅಂತಲೇ ತಗೊಳ್ಳಿ. 10.5 ಅನ್ನೋದು ಇದು ಕಟ್ಟಿಲ್ದಿದ್ದ ಭಾಗ ನಮ್ಮ ಕಡೆ ಬರಬೇಕು, ಕಟ್ಟಿರೋ ಭಾಗ ಈ ಕಡೆ ಇರಬೇಕು. 10.5 ಇದೆಯಾ ನೋಡ್ಕೋಬೇಕು. 10.5ಗಿಂತ ಜಾಸ್ತಿನೇ ಇದೆ, 11 ಇದೆ, ಇರಲಿ ಪರವಾಗಿಲ್ಲ. 10.5 ಬೇಕು, 11 ಇದ್ರೂ ಪರವಾಗಿಲ್ಲ. ಕಡಿಮೆ ಅಂತ ಇದ್ದರೆ ನೀವು ಅಟ್ಯಾಚ್ ಮಾಡ್ಕೊಳ್ಳಿ. ನೋಡಿ ಈಗ ನಾವೇನು ಮಾಡಬೇಕು ಅಂದರೆ ಇದು ಸ್ಲೀವಿನ ಉದ್ದ, ಇದು ಬಂದುಬಿಟ್ಟು ಉದ್ದ, ಇದು ಬಂದುಬಿಟ್ಟು ಅಗಲ, ಆಯಿತಾ. ಈಗ ಇಲ್ಲಿಂದ ಬಂದುಬಿಟ್ಟು 2.5 ಇಂಚಿಗೆ ಒಂದು ಪಾಯಿಂಟ್ ಮಾಡ್ಕೋಬೇಕು. ನಂತರ ಸ್ಲೀವು ಇದು ಉದ್ದ ಸ್ಲೀವ್ ಆಗಿರೋದ್ರಿಂದ 3 ಇಂಚಿಗೆ ಈ ರೀತಿ ಒಂದು ಪಾಯಿಂಟ್ ಮಾಡ್ಕೋಬೇಕು, ಆಯಿತಾ. ಇದು ಡೌನಿಂಗು, ಸ್ಲೀವಿನ ಡೌನಿಂಗ್ ಬಂದುಬಿಟ್ಟು, ಮತ್ತು ಇಲ್ಲಿಂದ 2.5 ಇಂಚಿಗೆ ಒಂದು ಈ ರೀತಿ ಪಾಯಿಂಟ್ ಮಾಡ್ಕೋಬೇಕು, ಆಯಿತಾ. ಈಗ ಈ ಪಾಯಿಂಟಿಗೂ ನಮಗೆ ಮಾರ್ಕ್ ಸಿಕ್ತು. ಈಗೆಲ್ಲ ಸ್ಲೀವ್ ಶೇಪ್ ಹಾಕೋದಕ್ಕೆ ತುಂಬ ಒಳ್ಳೆ
ಸ್ಕೇಲ್ಗಳು ಬಂದಿದೆ ನೋಡಿ. ಇಲ್ಲಿಂದ ಇಲ್ಲಿಗೆ ಏನು ಥರನೂ ನೀವು ಬದಲಾವಣೆ ಮಾಡಬಾರ್ದು. ಅದು ಯಾಕೆ ಅಂತ ನಾನು ಹೇಳ್ತೀನಿ ನೋಡಿ. ಈ ರೀತಿ ಶೇಪ್ ಕೊಟ್ಕೊಳ್ಳಿ. ಶೇಪ್ ಕೊಟ್ಕೊಂಡು ಫಸ್ಟಿಗೆ ನೀವು ಕರು ಸ್ಕೇಲು, ಆ ಸ್ಕೇಲು, ಈ ಸ್ಕೇಲು ಅಂತೆಲ್ಲ ತಲೆ ಕೆಡಿಸ್ಕೊಬೇಡಿ. ಇದೇ ರೀತಿಯೇ ಮಾರ್ಕ್ ಮಾಡಿ ಪೇಪರ್ ಕಟ್ಟಿಂಗ್ ಮಾಡ್ತಾ ಹೋಗಿ, ಬರ್ತಾ ಹೋಗುತ್ತೆ. ನೀವು ಏನಾದರೂ ಫಸ್ಟಿಂದನೂ ಕರು ಸ್ಕೇಲ್ಗಳಿಗೆ ಡಿಪೆಂಡ್ ಆಗಿದ್ರಿ ಅಂದರೆ ಅದಿಲ್ಲದೆ ಕಟ್ ಮಾಡೋಕ್ಕೆ ಆಗಲ್ಲ ಅನ್ನೋ ಥರ ಆಗುತ್ತೆ ನೋಡಿ. ಇಲ್ಲಿಂದ ಇಲ್ಲಿಗೆ ವ್ಯತ್ಯಾಸ ಮಾಡಬಾರ್ದು. ಯಾಕಂತಂದರೆ ನೀವು ಇಲ್ಲಿ 2.5 ಇಂಚ್ ಇಟ್ಟೆಲ್ಲ ಇಲ್ಲೇನಾದರೂ ವ್ಯತ್ಯಾಸ ಮಾಡಿದ್ರಿ ಅಂತಂದರೆ ಕೆಲವ್ರು ಏನು ಮಾಡಿಬಿಡ್ತಾರೆ, ತುಂಬ ಹೈಟಿಗೆ ತೊಗೊಬರ್ತಾರೆ. ಕೆಲವ್ರು ಏನು ಮಾಡ್ತಾರೆ, ತುಂಬ ಡೌನಿಗೆ ತೊಗೊಬರ್ತಾರೆ. ಆವಾಗ ಮಾಡಿದಾಗ ಕರೆಕ್ಟಾಗಿ ಸ್ಲೀವ್ ಶೇಪ್ ಅನ್ನೋದು ಕೂರೋದಿಲ್ಲ. ಹಾಗಾಗಿ ನೀವು ಇಲ್ಲಿ ಏನೂ ಸಹಿತ ವ್ಯತ್ಯಾಸನ ಮಾಡೋಕ್ಕೆ ಹೋಗ್ಬೇಡಿ. ಕರೆಕ್ಟಾಗಿ ಈ ರೀತಿ ಬರುತ್ತೆ. ಮತ್ತು ಈ ಪಾಯಿಂಟ್ ಮಧ್ಯಕ್ಕೇ ನೀವು ಈ 1/4 ಇಂಚು ಶೇಪ್ ಅನ್ನೋದನ್ನು ಕೊಡಬೇಕಾಗತ್ತೆ. 1/4 ಇಂಚು ಶೇಪ್ ಅನ್ನೋದನ್ನು ಕೊಡಬೇಕಾಗತ್ತೆ, ಆಯಿತಾ. ಆಮೇಲೆ ಇಲ್ಲೊಂದು ಈ ರೀತಿ ಗೆರೆ ಹಾಕಬೇಕಾಗತ್ತೆ. ಇದು ಫಿಟ್ಟಿಂಗ್ ಲೈನು. ಇದು ಫಿಟ್ಟಿಂಗ್ ಲೈನ್ ಅನ್ನೋದು ಕರೆಕ್ಟಾಗಿ ಇಲ್ಲಿಗೆ ಬರುತ್ತೆ. ನೀವೇನಾದರೂ ಈ ಫಿಟ್ಟಿಂಗ್ ಲೈನ್ಗಿಂತನೂ ಇಲ್ಲಿಂದ ಕಟ್ ಮಾಡಿದ್ರಿ ಅಂದರೆ ಫಿಟ್ಟಿಂಗ್ ಟೈಮಲ್ಲಿ, ಬ್ಲೌಸ್ ಫಿಟ್ಟಿಂಗ್ ಟೈಮಲ್ಲಿ, ಅಂದರೆ ಈ ಬ್ಲೌಸ್ ಫಿಟ್ಟಿಂಗ್ ಮಾಡ್ತೀರಲ್ವ, ಈ ಟೈಮಲ್ಲಿ ಪ್ರಾಬ್ಲಮ್ ಆಗುತ್ತೆ. ಹೆಂಗಂದರೆ ನೀವು ಇಲ್ಲಿ ಶೇಪನ್ನು 1/4 ಇಂಚ್ ಇಲ್ಲಿಂದನೇ ಕಟ್ ಮಾಡ್ಕೊತ ಬಂದ್ರಿ ಅಂದರೆ ಫಿಟ್ಟಿಂಗ್ ಮಾಡೋ ಟೈಮಲ್ಲಿ ಈ ಕಡೆ ಮತ್ತು ಈ ಕಡೆ ಸ್ಲೀವು ಸೇರಿಸುವಾಗ ವ್ಯತ್ಯಾಸ ಬರುತ್ತೆ. ಮತ್ತು ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರಲ್ಲ. ತುಂಬ ಜನಕ್ಕೆ ಫೇಲ್ಯೂರ್ ಆಗೋದೇ ಫಿಟ್ಟಿಂಗಲ್ಲಿ. ಫಿಟ್ಟಿಂಗ್ ಎಲ್ಲ ಚೆನ್ನಾಗಿ ಹೊಲ್ದಿರ್ತಾರೆ, ಫಿಟ್ಟಿಂಗ್ ಮಾಡೋ ಟೈಮಲ್ಲಿ ಇಲ್ಲಿ ಈ ರೀತಿ ಉದ್ದ ಗಿಡ್ಡ ಬರೋದಾಗಲಿ, ಆಮೇಲೆ ಇಲ್ಲಿ ಬ್ಲೌಸಲ್ಲಿ ಇಲ್ಲಿ ಸಹಿತ ಉದ್ದ ಗಿಡ್ಡ ಬರೋದಾಗಲಿ ಆಗ್ತಾ ಇರುತ್ತೆ. ಆಗ ಫುಲ್ ಬ್ಲೌಸ್ ಹೊಲ್ದಿರೋದು ಸಹಿತ ವೇಸ್ಟ್ ಅನಿಸುತ್ತೆ. ಈಗ ನೋಡಿ, ಸ್ವಲ್ಪ 1/2 ಇಂಚ್ ಜಾಸ್ತಿ ಇತ್ತಲ್ಲ, ಹಾಗಾಗಿ ಅದನ್ನು ಕಟ್ ಮಾಡಿದೆ ನೋಡಿ. ಈ ರೀತಿ ಆಯಿತು. ಇಲ್ಲಿಗೊಂದು ಕಟ್ಸ್ ಹಾಕೋದನ್ನು ನೆನ್ಪಿಟ್ಕೊಳ್ಳಿ. ಶೋಲ್ಡರಿಗೆ ಕರೆಕ್ಟಾಗಿ ಇಟ್ಕೋಬೇಕು. ಹಾಗೆ ನೋಡಿ, ಈಗ ಕಟ್ ಮಾಡಾಯಿತು. ಈಗ ನೋಡಿ ಶೇಪ್ ನಿಮಗೆ ಗೊತ್ತಾಗ್ತಾ ಇರ್ಬೋದು. ಇಷ್ಟು ಇದಕ್ಕೆ ಗ್ಯಾಪ್ ಆಯಿತು ಅಲ್ವಾ. ನಾವು ಇಲ್ಲಿ ಹಿಡಿದಾಗ ಇದೆರಡು ಕರೆಕ್ಟಾಗಿ ಬರ್ತಾಯಿದೆ. ಇಲ್ಲಿವರೆಗೂ 2.5ವರೆಗೂ ಸಹಿತ ಕರೆಕ್ಟಾಗಿ ಬರ್ತಾಯಿದೆ. ನೀವು ಬೇಕಾದರೆ ಒಂದು ಕಚ್ಚನ್ ಬೇಕಾದರೂ ಹಾಕೊಳ್ಳಿ, ಕರೆಕ್ಟಾಗಿ ಬರ್ತಿದೆ. ಅದೇ ನೀವು ಇಲ್ಲಿ ಎಕ್ಸ್ಟ್ರಾ ಶೇಪ್ ಕಾಣ್ತಿದ್ದಿಲ್ಲ, ಅದು ಇಲ್ಲಿಂದನೂ ಹಿಂಗೆ ಬಂದಿತ್ತು ಅಂದರೆ ನಿಮಗೆ ಗೊತ್ತಾಗ್ತಾ ಇರ್ಬೋದು. ಈ ರೀತಿ ಬಂದಿತ್ತು ಅಂದರೆ ನೀವು ಫಿಟ್ಟಿಂಗ್ ಮಾಡುವಾಗ ಅದು ಪ್ರಾಬ್ಲಮ್ಮೇ ಆಗುತ್ತೆ. ಫಿಟ್ಟಿಂಗ್ ಮಾಡುವಾಗ ಸರಿ ಬರೋದೇ ಇಲ್ಲ. ಸ್ಲೀವ್ ಕಟ್ ಮಾಡುವಾಗ ಇಷ್ಟೆಲ್ಲ ನೀವು ತಿಳ್ಕೊಂಡ್ರೆ ಇಡೀ ಬ್ಲೌಸು ಕರೆಕ್ಟಾಗಿ ಬರುತ್ತೆ. ಈ ವಿಡಿಯೋ ಬಿಗಿನರ್ಸಿಗೆ ತುಂಬ ಹೆಲ್ಪ್ ಆಗಿದೆ ಅಂದ್ಕೊಳ್ತೀನಿ. ನೋಡಿ, ಇದಕ್ಕೆ ಏನಿಲ್ಲ, ಪಟ್ಟಿಗೆ 1 ಇಂಚು ಸೇರಿಸ್ಕೋಬೇಕು, ಆಗ ಕರೆಕ್ಟಾಗಿ ಬರುತ್ತೆ. ಯಾಕಂದರೆ ಇದರಲ್ಲಿ ನನಗೆ ಸ್ಲೀವಿಗೆ ಸ್ಲೀವಿಗೆ ಪೇಪರ್ ಕಡಿಮೆ ಆಗುತ್ತೆ ಅಂದ್ಬಿಟ್ಟು ನಾನು ಆ ರೀತಿ ಮಾಡಿದೆ. ಇದಕ್ಕೇನೂ ಇಲ್ಲ. ನಾನು ಈಗ ಎಕ್ಸ್ಟ್ರಾ ಒಂದು ಹಾಳೆ ಇದೆ, ಅದರಲ್ಲಿ ಇನ್ನೊಂದು ಇಂಚು ಅಂದರೆ ನಿಮಗೆ ತೋರಿಸ್ಬಿಡ್ತೀನಿ. ನಾನು ಒಂದು ರಟ್ಟಲ್ಲಿ ಅವ್ರಿಗೆ ಮಾಡಿಕೊಡ್ತೀನಿ. ಇದೊಂದು ವೇಸ್ಟ್ ರಟ್ಟಿತ್ತು, ಇದರಲ್ಲಿ ಈ ರೀತಿ ಮಾಡಿಕೊಟ್ರೆ ಅವರು ಹಾಕೊಳ್ತಾರೆ. ನೋಡಿ, ಅವ್ರು ಪಟ್ಟಿ ಗಿಟ್ಟಿ ಎಲ್ಲ ಕಟ್ ಮಾಡಿಕೊಡು ಅಂತ ಹೇಳಿದ್ರು. ನನಗೆ ಕಟ್ಟಿಂಗು ತುಂಬ ಈಸಿ ಆಗುತ್ತೆ, ಏನಿಲ್ಲ. ಇದಿಷ್ಟು ಸೇರಿಸ್ಬಿಟ್ಟು ಇಟ್ಬಿಟ್ಟು ಹೊಲಿದ್ರೆ ಆಯಿತು. ನೋಡಿ, ಇಲ್ಲಿಂದ 1 ಇಂಚಿಗೆ ಜಾಸ್ತಿ, ಇದು 1 ಇಂಚ್ ಇದೆ. ನಮಗೆ ಬಟ್ಟೆ ಹೊಲಿದೊಳ್ದು ಕಣ್ಣು ಅಳತೆಗೆ ಕರೆಕ್ಟಾಗಿ ನೋಡಿ 1 ಇಂಚ್ ಕರೆಕ್ಟಾಗಿದೆ. ನಾನು 1 ಇಂಚ್ ಕರೆಕ್ಟಾಗಿ ಇಟ್ಟಿದ್ದೀನಿ. ಈ ರೀತಿ 1 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀರಲ್ವ. ಈಗ ಈ ರೀತಿ ಒಂದು ಶೇಪನ್ನು ಹಾಕೊಳ್ಳಿ. ಅವ್ರು ಎಷ್ಟೇ ಬ್ಲೌಸ್ ಪೀಸ್ ಮೇಲೆ ಎಷ್ಟು ಬಟ್ಟೆ ಮೇಲಾದರೂ ಅವರು ಇಟ್ಟು ಕಟ್ ಮಾಡಿದ್ರು ಕರೆಕ್ಟಾಗಿ ಬರುತ್ತೆ, ಎಲ್ಲೂ ಸಹಿತ ಇದಾಗಲ್ಲ. ನಾನು ಟೈಲರಿಂಗ್ ಕ್ಲಾಸ್ಗೆ ಬರೋವಂಥ ಸ್ಟೂಡೆಂಟಿಗೆ ಇದೇ ರೀತಿ ಮಾಡಿಕೊಡ್ತಿದ್ದೆ. ಅಂದರೆ ಇದರಲ್ಲಿ ವೇರಿಯೇಷನ್ ಮಾಡಬೇಕಾಗತ್ತೆ. ಏನಂದರೆ ಅವರಿಗೆ ಎಷ್ಟು ಇಂಚಿಗೆ ಉದ್ದಕ್ಕೆ ಬೇಕೋ ಅಷ್ಟಿಗೆ ಸೆಟ್ ಮಾಡಿಕೊಂಡು ಮಾಡೋಕ್ಕಾಗತ್ತೆ. ಇಲ್ಲಿ ಯಾವುದು ಮುಕ್ಸ್ ಪಟ್ಟಿ ಕಡೆ ರಿಂಗ್ ಪಟ್ಟಿ ಕಡೆ ಗೊತ್ತಾಗಲ್ಲ, ಅದಕ್ಕೋಸ್ಕರ ಸ್ವಲ್ಪ ಶೇಪ್ ಕಟ್ ಮಾಡಿದೆ. ನೋಡಿ, ಕರೆಕ್ಟಾಗಿ ಬಂದಿದೆ. ಈಗ ಬ್ಯಾಕು ಹಾಗೆ ಫ್ರಂಟು
ಫ್ರಂಟು ಈ ರೀತಿ ನೋಡಿ, ಫ್ರಂಟು ಇದು ಬೆಲ್ಟ್ ಪಟ್ಟಿ ಅನ್ನೋದು ಬ್ಯಾಕಿಗಿಂತ ಗೊತ್ತಾಗ್ತಿದೆಯಲ್ಲ, ಬ್ಯಾಕಿಗಿಂತ 1 ಇಂಚು ಉದ್ದ ಇದೆ. ಅದು ಕರೆಕ್ಟಾಗಿ ಬರುತ್ತೆ, ನಾವು ಹೊಲಿದಾಗ ಕರೆಕ್ಟಾಗಿ ಬರುತ್ತೆ. ಬ್ಯಾಕಿಗಿಂತ 1 ಇಂಚು ಕಟಿಂಗ್ ಟೈಮಲ್ಲಿ ಉದ್ದ ಇರಲಿಲ್ಲ ಅಂದರೆ ಸ್ಟಿಚಿಂಗ್ ಆದಮೇಲೆ ಪರವಾಗಿಲ್ಲ, ಸಮ ಬಂದರೂ ಪರವಾಗಿಲ್ಲ, ಒಂಚೂರು ಉದ್ದ ಬಂದರೂ ಪರವಾಗಿಲ್ಲ. ಆದರೆ ಕಟಿಂಗ್ ಟೈಮಲ್ಲಿ ಈ ಬೆಲ್ಟ್ ಪಟ್ಟಿ ಇದಕ್ಕೆ ಕರೆಕ್ಟಾಗಿ ಇಷ್ಟಿತ್ತು ಅಂತಂದರೆ ಬ್ಲೌಸು ಹಾಳಾಗುತ್ತೆ. ಅಂದರೆ ಕೈ ಎತ್ತುತ್ತಿರೋ ಹಾಗೆ ಬ್ಲೌಸ್ ಮೇಲೆ ಬರುತ್ತೆ. ಹಾಗಾಗಿ ಕಟ್ಟಿಂಗ್ ಟೈಮಲ್ಲಿ ಬ್ಯಾಕಿಗಿಂತ, ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ, ಬ್ಯಾಕಿಗಿಂತ ಫ್ರಂಟಲ್ಲಿ 1 ಇಂಚ್ ಉದ್ದ ಇದ್ದಾಗ ನಾವು ಇಲ್ಲಿ ಟಕ್ಸ್ ಹಿಡಿತೀವಿ, ಇಲ್ಲಿ ಟಕ್ಸ್ ಹಿಡಿತೀವಿ, ಅದು ಎಲ್ಲದಕ್ಕೂ ಮತ್ತು ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡ್ತೀವಿ, ಎಲ್ಲ ಸರಿಯಾಗಿ ಬ್ಲೌಸ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಇಷ್ಟು ನಿಮಗೆ ಯೂಸ್ಫುಲ್ ಆಗಿದೆ. ಬಿಗಿನರ್ಸಿಗಂತೂ ಯಾವ ಕಟ್ಟಿಂಗ್ ಕ್ಲಾಸಿಗೂ ಹೋಗ್ದೇನೆ ಆರಾಮಾಗಿ ಕಲಿಬೋದು, ಅಷ್ಟು ಪರ್ಫೆಕ್ಟಾಗಿ ನಾನು ಹೇಳ್ಕೊಟ್ಟಿದ್ದೀನಿ. ಹಾಗೆಯೇ ನಿಮಗೆ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಗಳನ್ನು ಹಾಕ್ತೀನಿ. ಇದೇ ರೀತಿಯೇ ಅರ್ಥ ಆಗೋ ಹಾಗೆ ಎಲ್ಲ ಕಟ್ಟಿಂಗು ಯಾವ್ದ್ಯಾವ್ದು ಕಟ್ಟಿಂಗ್ ಬೇಕೋ ಹೇಳಿ ಅದನ್ನು ನಾನು ಕಟ್ ಮಾಡಿ ಹಾಕ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋಕ್ಕೆ ನೀವೊಂದು ಲೈಕ್ ಕೊಟ್ಟರೆ ನಮ್ಗೆ ಇನ್ನೂ ಖುಷಿ ಆಗುತ್ತೆ. ಇನ್ನೂ ನಾನು ಹೆಚ್ಚೆಚ್ಚು ವೀಡಿಯೋಸನ್ನು ಮಾಡ್ತೀನಿ. ಇವತ್ತು ನನಗೆ ನಿಜವಾಗ್ಲೂ ಹುಷಾರಿಲ್ಲ, ಅಷ್ಟು ನನಗೆ ಕುತ್ತಿಗೆ ಪೈನ್ ಬಂದಿತ್ತು. ಆದರೂ ಸಹಿತ ವಿಡಿಯೋ ಮಿಸ್ ಮಾಡಬಾರ್ದು ಅಂತ ನಿಮಗೋಸ್ಕರ ವಿಡಿಯೋ ಮಾಡಾಕ್ತಾಯಿದ್ದೀನಿ. ಈ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ನೋಡಿ, ಹಾಗೆ ಹೊಸಬ್ರು ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಎಲ್ಲರೂ ಸಹಿತ ಮೇಡಮ್ ಚೆನ್ನಾಗಿದೆ, ಇದು ಹೇಳ್ಕೊಟ್ಟು ತುಂಬ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿದ್ರೆ ನನಗೆ ಇನ್ನೂ ಖುಷಿ ಆಗುತ್ತೆ. ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳು ಮಾಡೋದಕ್ಕೆ ನನಗೆ ಒಂದು ಇಂಟ್ರೆಸ್ಟ್ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ.